ಓಂ ಶತಮಿನ್ನು ಶರದೋ ಅಂತಿದೇವಾಯತ್ರಾನಶ್ಚಕ್ರಾಜರಸಂ ತನೂನಾಂ ಪುತ್ರಾಸೋ ಯತ್ರ ಪಿತರೋ ಮದಂತಿ ಮಾನೋ ಮಧ್ಯಾರೀರಿಷತಾಯುರ್ಗಂತೋ ತತ್ಪುರುಷಾಯ ವಿದ್ಮಹೇ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಗುರುವಿನ ತಾತ್ಕಾಲಿಕ ಬದಲಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳು ಬಂದಿರಬಹುದು. ನೋಡಿ, ಡಿಸೆಂಬರ್ 5ನೇ ತಾರೀಕು ಮತ್ತೆ ನಿಮಗೆ ಗುರುಬಲ ಪ್ರಾರಂಭ ಆಗೋಗುತ್ತೆ. ತಾತ್ಕಾಲಿಕವಾಗಿ ಗುರುಬಲ ಇರಲಿಲ್ಲ. ಎಲ್ಲಿಂದ? ಅಕ್ಟೋಬರ್ 18ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕಿನವರೆಗೂ ನಿಮಗೆ 48 ದಿನಗಳ ಕಾಲ ತಾತ್ಕಾಲಿಕವಾಗಿ ಗುರುಬಲ ಇರಲಿಲ್ಲ. ಗುರು 8ನೇ ಮನೇಲಿದ್ದರು. ತಿಳ್ಕೊಳ್ಳಿ, ನಿಮ್ಮ ರಾಶಿ ಯಾವುದು? ಧನುರ್ರಾಶಿ. ಆ ರಾಶಿಗೆ ಅಧಿಪತಿ ಯಾರು? ಗುರುನೇ. ಹಾಗಿದ್ರೆ ಆ ಗುರು 8ನೇ ಮನೇಲಿದ್ದಾಗ ನಿಮ್ಗೆ ಯಾವುದೇ ಫಲಗಳು ಶುಭ ಆಗಿರಲ್ಲ. ಒಂದು ಡೈರಿಯಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ, ಈ 48 ದಿನಗಳ ಕಾಲ, ಈಗ ನಾನು ವಿಡಿಯೋ ಮಾಡಬೇಕಾದ್ರೆ ನಿಮ್ಗೆ ಇನ್ನೂ ಗುರುಬಲ ಇರುತ್ತೆ. ಡಿಸೆಂಬರ್ 5ನೇ ತಾರೀಕು ಆದಮೇಲೆ 6ನೇ ತಾರೀಕು 7ನೇ ತಾರೀಕು ಡೈರಿಯಲ್ಲಿ ಮೇಂಟೈನ್ ಮಾಡಿ. ಅಕ್ಟೋಬರ್ 18ನೇ ತಾರೀಕಿಂದ ಏನೇನು ಒಳ್ಳೇದಾಯಿತು, ಏನೇನು ಕೆಟ್ಟದಾಯಿತು ಅಂತ ಹೇಳ್ಬಿಟ್ಟು ನೀವೆಲ್ಲ ಬರೆದಿಟ್ಕೊಂಡ್ರೆ, ಯಾಕೆಂದರೆ ಬರೋ ವರ್ಷ 2026 ಜೂನ್ 2ನೇ ತಾರೀಕಿಗೆ ನಿಮಗೆ ಗುರುಬಲ ಹೋಗುತ್ತಲ್ಲ, ಅಲ್ಲಿಂದ ಮತ್ತೆ ಹೇಗಿರುತ್ತೆ ಅನ್ನುವಂಥದ್ದಕ್ಕೆ ಪ್ರಿಕಾಷನ್ಸ್ ತೊಗೊಳ್ಬೋದು. ನೀವು ಯಾವುದ್ರಲ್ಲಿ ತೊಂದರೆ ಆಗಬಹುದು, ಯಾವ ರೀತಿಯಾದಂಥ ಒಂದು ಅಡಚಣೆಗಳು ಬರ್ಬೋದು ಅನ್ನುವಂಥದ್ದಕ್ಕೆ ಒಂದು ಟ್ರಯಲ್ ಅನ್ನುವಂಥದ್ದು ಈಗ ಸಿಕ್ಕಿದೆ ನಿಮಗೆ. ಈ 48 ದಿನಗಳ ಕಾಲ ಏನೇನು ಬದಲಾವಣೆ ಆಯಿತು ಅಂತ ನೋಟ್ ಮಾಡ್ಕೊಳ್ಳಿ. ಸದ್ಯ ನಿಮಗೆ ನೆಮ್ಮದಿ ನಿಟ್ಟುಸಿರು ಏನಪ್ಪ ಅಂತಂದರೆ, ಡಿಸೆಂಬರ್ 5ನೇ ತಾರೀಕಿಗೆ ಮತ್ತೆ ಧನು ರಾಶಿಯವರಿಗೆ ಗುರುಬಲ ಬಂತು. ಇನ್ನು 6 ತಿಂಗಳು ಏನೂ ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದು ತಾಪತ್ರಯಗಳು ಅದೆಲ್ಲ ಏನೂ ಆಗಲ್ಲ. ಯಾಕೆಂದರೆ ಗುರುಬಲ ಇತ್ತು ಅಂತಂದರೆ ಏನೂ ಆಗಬಾರ್ದು, ಆಗಲ್ಲ. ಎಕ್ಸೆಪ್ಟ್ ನಿಮ್ಮ ಮೂಲ ಜಾತಕದಲ್ಲೇನಾದರೂ ಬೇರೆ ಸಮಸ್ಯೆಗಳು, ಸಂಧಿ ದೋಷಗಳು ಅಥವಾ ಏನಾದರೂ ಪಾಪಕರ್ತರ ಯೋಗಗಳು ಈ ಥರದ್ದೇನಾದರೂ ಇದ್ದು ಡೆಬಿಲೇಟೆಡ್ ಪೊಸಿಷನಲ್ಲಿ ಏನಾದರೂ ನೀಚ ಸ್ಥಾನದಲ್ಲಿ ಗುರು ಇದ್ದರೆ ಸ್ವಲ್ಪ ತೊಂದರೆಗಳಾಗಬಹುದು. ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಅದಕ್ಕೆ ಬೇಕಾದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಕೊಂಡು ಏನಾದರೂ ಪರಿಹಾರಗಳಿತ್ತಂದರೆ ಸುಲಭವಾಗಿ ಮಾಡಿಕೊಳ್ಳಿ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಅಂದರೆ ನಿಮ್ಮ ಶರೀರಕ್ಕೆ ಅಧಿಪತಿ ಹಾಗೂ ನಿಮ್ಮ ಸುಖಸ್ಥಾನ, ವಾಹನ ಸ್ಥಾನ ಮತ್ತು ಮಾತೃಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂಥ ಗುರು ಸಪ್ತಮದಲ್ಲಿದ್ದು ನೇರ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ಶರೀರ ಬಲಿಷ್ಠ ಆಯಿತು. ಜೊತೆಗೆ ನಿಮಗೆ ವಿಶೇಷವಾದಂಥ ಫಲ ಏನು? ಮಾತೃ ಸೌಖ್ಯ, ತಾಯಿಯ ಸೌಖ್ಯ, ತಾಯಿಯ ಆಶೀರ್ವಾದ, ಸ್ವಲ್ಪ ವಾಹನಕ್ಕೆ ಸಂಬಂಧಪಟ್ಟಂಥ ಲಕ್ಸುರಿ, ಹೊಸ ವಾಹನ ತೊಗೊಳಕ್ಕೆ ಈ ತಿಂಗಳು ಯೋಗ ಇಲ್ಲ ಬಿಡಿ. ಹಂಗೇನೋ ತೊಗೋಬೇಕಂದ್ರೆ 15ನೇ ತಾರೀಕು ಒಳಗೆ ತೊಗೊಳ್ಬೇಕು, ಅದಾದಮೇಲೆ ಇಲ್ಲ. ಇನ್ನು ವಾಹನಕ್ಕೆ ಸಂಬಂಧಪಟ್ಟಂಥ ಈ ಕಾರ್ ಓಡಿಸುವಂಥ ಡ್ರೈವರ್ಸ್ ಆಗ್ಬೋದು, ಅದನ್ನು ಟ್ರಾವೆಲ್ ಮಾಡುವಂಥ ಓನರ್ಸ್ ಆಗ್ಬೋದು, ಅಥವಾ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿರ್ತಕ್ಕಂಥವ್ರು, ಲಾರಿ, ಬಸ್ಸು ಇತ್ಯಾದಿಗಳು ಯಾವುದೇ ಥರದಿದ್ದರೂ ಕೂಡ ಅದೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬಹುದು. ಆದರೆ ನೂತನ ವಾಹನಕ್ಕೆ ಮಾತ್ರ 15ನೇ ತಾರೀಕು ನಂತರ ಯೋಗ ಇಲ್ಲ. ಇನ್ನು ಸುಖಸ್ಥಾನ, ಹೆಚ್ಚು ಸುಖ ಪಡಿತೀರಾ. ಈ ತಿಂಗಳು ಪೂರ್ತಿ ನಿಮಗೆ ಸುಖ ಇರುತ್ತೆ. ಯಾಕಂದರೆ ಸುಖ ಸ್ಥಾನಾಧಿಪತಿ ಸಪ್ತಮದಲ್ಲಿದ್ದು ನೇರ ದೃಷ್ಟಿ ಇರೋದರಿಂದ ಸುಖವನ್ನು ಪಡಿತೀರಾ. ಧನುರಾಶಿಯವರಿಗೆ ಸುಖ, ಶರೀರದ ಬಲ ಎರಡೂ ವೃದ್ಧಿ ಆಯಿತು ಅಂತ ಆಯಿತು. ಇನ್ನು ನಿಮ್ಮ ರಾಶಿಯಿಂದ 2 ಮತ್ತು 3ನೇ ಅಧಿಪತಿ ಕುಟುಂಬ, ಧನ, ವಾಕು, ವಿದ್ಯೆ ಹಾಗೂ ಧೈರ್ಯ ಸ್ಥಾನಕ್ಕೆ ಅಧಿಪತಿ ಅಂತ ಶನಿ 50-50 ಇದ್ದಾರೆ. ಅರ್ಧಾಷ್ಟಮ ಶನಿ ಇದೆ, ಗೊತ್ತಿದೆಯಲ್ಲ ಧನುರಾಶಿಯವರಿಗೆ. ಈ ಅರ್ಧಾಷ್ಟಮ ಶನಿಗೆ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ಸಿಂಪಲ್. ಏನು? ಅರ್ಧಾಷ್ಟಮ ಶನಿಗೆ ನೀವು ಏನು ಮಾಡಬೇಕು ಅಂತಂದರೆ ಶನೀಶ್ವರನ ದೇವಸ್ಥಾನ ದರ್ಶನ ಮಾಡಬೇಕು. ಪ್ರತಿ ಶನಿವಾರ ಶನಿ ಪರಮಾತ್ಮನ ದರ್ಶನ ಮಾಡೋದ್ರಿಂದ ಸಾಕು. ಅದು ಬಿಟ್ಟು ಇನ್ನೇನು ಪರಿಹಾರ, ಪೂಜೆ, ಹೋಮ, ಯಜ್ಞ, ಯಾಗ, ದರ್ಶನ ಏನೇನು ಬೇಕಾಗಿಲ್ಲ. ಓನ್ಲಿ ಶನಿವಾರ ಭಗವಂತನ ದರ್ಶನ ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಫಲವನ್ನು ಅಪೇಕ್ಷೆ ಪಡಬಹುದು. ಅವರೇ ನಿಮಗೆ ಧನವನ್ನು ಕೊಡುವಂಥ ಸ್ಥಾನಕ್ಕೆ ಅಧಿಪತಿ, ಕುಟುಂಬ ಬ್ಯಾಲೆನ್ಸ್ ಮಾಡುವಂಥ ಸ್ಥಾನಾಧಿಪತಿ, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಕೊಡೋದು, ಆಮೇಲೆ ನಿಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ ಅವರೇ ಅಧಿಪತಿ ಆಗ್ತಾರೆ, ಸ್ಥಾನಾಧಿಪತಿ ಆಗ್ತಾರೆ. ಪ್ರಾರಂಭಿಕ ವಿದ್ಯೆಗೆ ಹಾಗೂ ಧೈರ್ಯಕ್ಕೆ ಇವೆಲ್ಲ ಸಮಾನವಾಗಿರುತ್ತೆ. ಇದೆಲ್ಲ
ತುಂಬ ಅದ್ಭುತ ಅನ್ನೋಂಗಿಲ್ಲ, ಅಧಮ ಅನ್ನೋಂಗೂ ಇಲ್ಲ, ಮಧ್ಯಮ ಅನ್ನುವಂಥ ಫಲದಲ್ಲೇ ಹೋಗ್ತಾ ಬರುತ್ತೆ. ಶನಿಯಿಂದ ಯಾವುದು ಕೆಡುಕು ಪ್ರಸ್ತುತ ಅಂತೂ ಇಲ್ಲ. ಆದರೂ ಸಹ ನೀವು ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ, ನೆಗ್ಲಿಜೆನ್ಸಿ ಮಾಡಬೇಡಿ. ಇನ್ನು ರಾಶಿಯಿಂದ 9ನೇ ಮನೆ ಅಧಿಪತಿ, ಭಾಗ್ಯಸ್ಥಾನಾಧಿಪತಿ ಆಗಿರತಕ್ಕಂಥ ಸೂರ್ಯ 15ನೇ ತಾರೀಕು ನಿಮ್ಮ ರಾಶಿಗೆ ಬರ್ತಾರೆ. ಅಲ್ಲಿವರೆಗೂ 12ನೇ ಮನೆಯಲ್ಲಿ ಇದ್ದರೂ ಸಹ ಅದು ಸೂರ್ಯನಿಗೆ ಮಿತ್ರಸ್ಥಾನ, ನಿಮ್ಮ ರಾಶಿಯಾಧಿಪತಿ ಗುರುವಿಗೆ ಮಿತ್ರಸ್ಥಾನ. ಯಾವಾಗ ಸೂರ್ಯ 15ನೇ ತಾರೀಕು ನಿಮ್ಮ ರಾಶಿಗೆ ಬರ್ತಾರೋ ಅಲ್ಲಿಗೆ ಸೂರ್ಯನು ಬಲಿಷ್ಠ ಆಗಿ ಭಾಗ್ಯ ಫಲಗಳನ್ನು ಕೊಡುವಂತಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಏನೇನೋ ಭಾಗ್ಯಗಳು ನೀವು ಅನುಭವಿಸ್ಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಹಣೆ ಬರಹದಲ್ಲಿ ಬರೆದಿರುತ್ತೋ ಆ ಭಾಗ್ಯಗಳೆಲ್ಲ ಆಕ್ಟಿವೇಟ್ ಆಗುವಂಥ ಒಳ್ಳೆ ಲಕ್ಷಣ ಸಮಯ ಅಂತ ಹೇಳ್ಬೋದು ನಾವು ಅದನ್ನು. ಯಾವುದನ್ನು? ಸೂರ್ಯನನ್ನು. 15ನೇ ತಾರೀಕುವರೆಗೂ ಚೆನ್ನಾಗೇ ಇರುತ್ತೆ, ಮಿತ್ರನ ಮನೆಯಲ್ಲೇ ಇರ್ತಾರೆ. ಆದರೂ ಹೌಸ್ ಆಫ್ ಲಾಸ್ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ವಿದೇಶಿ ಪ್ರಯಾಣಕ್ಕೆ ಹೋಗಿ ಬರುವಂಥದ್ದು, ಈ ಥರ ಒಟ್ಟು ಖರ್ಚು ಜಾಸ್ತಿ ಇರುತ್ತೆ. ಆದರೆ ಯಾವಾಗ ನಿಮ್ಮ ರಾಶಿಗೆ ಬರ್ತಾರೋ ಅಲ್ಲಿಂದ ನಿಮಗೆ ಖರ್ಚು ಕಡಿಮೆ ಆಗಿ ಸ್ವಲ್ಪ ಬಲವೃದ್ಧಿ ಆಗುತ್ತೆ. ಭಾಗ್ಯಸ್ಥಾನಾಧಿಪತಿ ಸೂರ್ಯ ಆಕ್ಟಿವೇಟ್ ಆಗಿ ಒಳ್ಳೆ ಫಲ ಕೊಡ್ತಾರೆ. ಈವನ್ ಆರೋಗ್ಯ ಸ್ಥಾನಾಧಿಪತಿ ನಿಮಗೆ ಶುಕ್ರ ಆದ್ದರಿಂದ, ಆರೋಗ್ಯ ಕಾರಕ ಸೂರ್ಯ ಆದ್ದರಿಂದ, ಸೂರ್ಯ ನಿಮಗೆ ಬರೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಇನ್ನು 6ನೇ ತಾರೀಕು ಬುಧ 11ನೇ ಮನೆಯಿಂದ 12ನೇ ಮನೆಗೆ ಬರ್ತಾರೆ. ಇದೊಂದು ಸ್ವಲ್ಪ ಮೇಜರ್ ನೆಗೆಟಿವ್. ಈ ತಿಂಗಳು ಸ್ವಲ್ಪ ವ್ಯಾಪಾರಸ್ಥರಿಗೆ ಹೊಡೆತ ಬರುತ್ತೆ. ಯಾವುದೇ ಥರದ ವ್ಯಾಪಾರ ಇರಲಿ, ಎಂಥ ವ್ಯಾಪಾರ ಇರಲಿ, ಸ್ವಲ್ಪ ಹೊಡೆತ ಬರುವಂಥದ್ದು. ಈವನ್ ಸ್ಕೂಲು, ಕಾಲೇಜಸ್ಸು, ಯೂನಿವರ್ಸಿಟಿ, ಪ್ರೊಫೆಸರ್ಸು, ಟೀಚರ್ಸ್ ಇವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಈ ತಿಂಗಳು ಯಾಕೋ ಒಂಚೂರು ಡಲ್ ಆಗುವಂಥದ್ದು, ಒಂದು ಸ್ವಲ್ಪ ಫ್ಲಕ್ಚುವೇಷನ್ಸ್ ಆಗುವಂಥದ್ದು, ಮಾನಸಿಕ ಬೇಸರ ಉಂಟಾಗುವಂಥದ್ದು, ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಸ್ವಲ್ಪ ನೆಗೆಟಿವಿಟಿ ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲೂ ಕೂಡ ಮಧ್ಯಮ ಫಲವನ್ನು ಅಪೇಕ್ಷೆ ಪಡ್ಬೋದು. ಧನುರಾಶಿಯವರು ಉತ್ತಮ ಫಲ ಇಲ್ಲ, ಯಾಕಂದರೆ ವಿದ್ಯೆ ಕಾರಕ ಯಾರು ಅಂತಂದರೆ ಬುಧನೇ. ಅಲ್ಲಿಗೆ ಬುಧ 12ನೇ ಮನೆಗೆ ಬರ್ತಾ ಇದ್ದಾರೆ 6ನೇ ತಾರೀಕು, ಅಂದರೆ ಈ ತಿಂಗಳು ಪೂರ್ತಿ ಅಲ್ಲೇ ಇರ್ತಾರೆ. 12ನೇ ಮನೆ ಬುಧ ಅಷ್ಟೊಂದೇನು ವಿದ್ಯಾಭ್ಯಾಸಕ್ಕೆ ವ್ಯಾಪಾರಕ್ಕೆ ಉತ್ತಮ ಅಲ್ಲ, ಮಧ್ಯಮ ಫಲವೇ. ಅಪೇಕ್ಷೆ ಪಡ್ಲಿಕ್ಕೆ ಆಗಲ್ಲ, ಭಾಳ ಟಾಪರು ಅಥವಾ ಉತ್ತಮ ಅಂತ ಅಪೇಕ್ಷೆ ಪಡ್ಲಿಕ್ಕೆ ಆಗಲ್ಲ. ಬುಧ ಶಾಂತಿ ಮಾಡ್ಕೋಬೇಕಾ? ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದೆಲ್ಲ ಮಧ್ಯಮ ಫಲಕ್ಕೆಲ್ಲ ಶಾಂತಿ ಬೇಡ, ಅಧಮ ಫಲಕ್ಕೆ ಮಾತ್ರ ಶಾಂತಿ ಬೇಕಾಗಿರ್ತಕ್ಕಂಥದ್ದು. ಇನ್ನು 7ನೇ ತಾರೀಕು ಕುಜ ನಿಮ್ಮ ರಾಶಿಯಿಂದ 5 ಮತ್ತು 9ನೇ ಮನೆಯ ಅಧಿಪತಿ ರಿಟೇಕ್. ಇನ್ನು 7ನೇ ತಾರೀಕು ಕುಜ ನಿಮ್ಮ ರಾಶಿಯಿಂದ 5 ಮತ್ತು 12ನೇ ಮನೆ ಅಧಿಪತಿ ಕುಜ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. ಮಿತ್ರನ ಮನೆಗೆ ಗುರುಮಂಗಲ ಯೋಗ ಆಕ್ಟಿವೇಟ್ ಆಗುತ್ತೆ. ಧನುರಾಶಿಯವರಿಗೆ ಅದ್ಭುತವಾದಂಥ ಸಂದರ್ಭ ಪ್ರಾರಂಭ ಆಯಿತು. ಗುರುಮಂಗಲ ಯೋಗ, ಈ ಯೋಗ ಭಾಳ ಚೆನ್ನಾಗಿ ಬಲ ಕೊಡುತ್ತೆ. ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಕ್ಸಸ್ಸನ್ನು ಕೊಡುತ್ತೆ. ಮನೆ ಕಟ್ತಾ ಇದ್ರೆ ತುಂಬ ಅನುಕೂಲ ಆಗುತ್ತೆ. ರೈತರಿಗೆ ಯಥೇಚ್ಛ ಪುಣ್ಯ ಫಲ ಆಗುತ್ತೆ. ಜೊತೆಗೆ ನೀವು ಬೆಳೆಸುವಂಥ ಬೆಳೆಗಳಲ್ಲಿ ನಿಮ್ಗೆ ಉತ್ತಮ ಫಲ ಸಿಕ್ಕಿ ಅದರಿಂದ ಧನಾಕಾಂಕ್ಷಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ತುಂಬ ಅನುಕೂಲ. ಈವನ್ ಹೋಟೆಲ್ ಇಂಡಸ್ಟ್ರಿ, ರೆಸಾರ್ಟು ಅಥವಾ ಲಾಡ್ಜಿಂಗು, ಪಾರ್ಟಿ ಹಾಲು, ಈ ಥರದ್ದು ಏನೇ ಮಾಡ್ತಾಯಿದ್ರು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ಭಾಳ ಉತ್ತಮ ಫಲವನ್ನು ಈ ಸಮಯದಲ್ಲಿ ಅಪೇಕ್ಷೆ ಪಡ್ಬೋದು. ಈವನ್ ಸೂರ್ಯನೂ ಅಲ್ಲೇ ಇದ್ದು ಕುಜನೂ ಅಲ್ಲೇ ಇದ್ದು ನಿಮ್ಮ ರಾಶಿಯಲ್ಲೇ ಇದ್ದಾಗ ಗೌರ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸ, ಅದರ ರಿಲೇಟೆಡ್ ಆಗಿರ್ತಕ್ಕಂಥ ಉದ್ಯೋಗ, ರಾಜಕೀಯ ಕ್ಷೇತ್ರ, ಗೌರ್ಮೆಂಟ್ ಜೊತೆ ಮಾಡುವಂಥ ವ್ಯಾಪಾರ ಇವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಸಕ್ಸೀಡ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಫಾಸ್ಟ್ ಮೂವಿಂಗ್ ಆಗುತ್ತೆ. ಏನಾದರೂ ಬಿಲ್ಸ್ ಬರಬೇಕು, ಅಮೌಂಟ್ ಬರಬೇಕಿದ್ರೆ ಈ ಸಮಯದಲ್ಲಿ ಖಂಡಿತ ಬರುವ ಲಕ್ಷಣಗಳೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅವರು ನಿಮಗೆ ಪಂಚಮ ಸ್ಥಾನಾಧಿಪತಿಯಾದಿಂದ ಪೂರ್ವ ಪುಣ್ಯ ಬಲ ಆಗಿ ಕೋರ್ಟು ಕೇಸು ಕಚೇರಿಯಲ್ಲಿ ದಿಗ್ವಿಜಯ ಪ್ರಾಪ್ತಿ ಆಗುತ್ತೆ. ಇನ್ನೇನಾದರೂ ನೀವು ವಿದೇಶಕ್ಕೂ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಜೊತೆಗೆ ಒಳ್ಳೆ ಊಟ, ಒಳ್ಳೆ ನಿದ್ರೆಯನ್ನು ಕೊಡುತ್ತೆ. ಯಾರು? ಕುಜ ನಿಮಗೆ ಇದೆಲ್ಲ ಕೊಡ್ತಾ ಬರ್ತಾರೆ. ಅದಕ್ಕಿಂತ ಏನು ಭಯ ಪಡುವಂಥದ್ದೇನಿಲ್ಲ ಕುಜನಿಂದ. ಈ ತಿಂಗಳು ಓವರಾಲ್ ನೋಡಿದಾಗ ಧನುರಾಶಿಯವರಿಗೆ ಭಾಳ ಉತ್ತಮವಾದ ಫಲಗಳ ಅಪೇಕ್ಷೆ ಪಡ್ಬೋದು. ಜೊತೆಗೆ ಶುಕ್ರ 20ನೇ ತಾರೀಕು ಶುಕ್ರ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾರೆ. ಶುಕ್ರ ನಿಮಗೆ 6 ಮತ್ತು 11ನೇ ಮನೆ ಅಧಿಪತಿ, ಲಾಭಗಳನ್ನ ಕೊಡೋಕ್ಕೆ ಶುರುವಾಗ್ತಾರೆ 20ನೇ ತಾರೀಕಿಂದ. ಆದರೆ ಏತತ್ ಸಮಯ ನಿಮಗೆ ರೋಗಕ್ಕೆ ಅಧಿಪತಿ ಅಂತ ಶುಕ್ರ ಒಂದು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಒಂಚೂರು ಬಲಹೀನ ಮಾಡ್ಬೋದು. ಯಾವ ವಿಚಾರದಲ್ಲಿ? ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಸ್ವಲ್ಪ ನೋವನ್ನು ಉಂಟು ಮಾಡ್ಬೋದು. ಕಾಲು ಸೆಳೆತಗಳು ಅಂದರೆ ಮೊಣಕಾಲು, ಕಾಲ್ಪಾದ, ಉಗುರು ಮತ್ತು ತೊಡೆ ಭಾಗ, ಇದೆಲ್ಲ ಅಂದರೆ ಸೊಂಟದಿಂದ ಕೆಳಭಾಗ ಕಾಲಿನವರೆಗೂ ಒಂದು ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸ ಆಗ್ಬೋದೇ ಬಿಟ್ಟರೆ ಬೇರೆ ಇನ್ನೇನು ದೊಡ್ಡ ಪ್ರಮಾಣ ಇಲ್ಲ. ಅದನ್ನು ಸ್ಟಾಪ್ ಮಾಡೋದಕ್ಕೂ ಕೂಡ ಸೂರ್ಯ ತುಂಬ ಸಪೋರ್ಟ್ ಮಾಡ್ತಾರೆ. ಬಟ್ ಇನ್ನಿಷ್ಟು 6ನೇ ಮನೆ ಅಧಿಪತಿ ನಿಮ್ಮ ರಾಶಿಗೆ ಬಂದು ಅದು ಕೂಡ ನಿಮ್ಮ ರಾಶಿಯಾಧಿಪತಿಗೆ ಸಮಬಲ ಆದ್ದರಿಂದ ನೀವೇನು ಹೆಚ್ಚು ಭಯಪಡೋ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ಕಾಲು ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಧನುರಾಶಿಯವರು ಸಾಧ್ಯವಾದರೆ ಒಂದು ಸ್ವಲ್ಪ ನೀವು ಈ ನಾಯಿಗಳಿಗೆ ಏನಾದರೂ ಆಹಾರ ಪದಾರ್ಥಗಳನ್ನು ಹಾಕೋದು ಧನುರಾಶಿಯವರು ಮರೆಯೋಕ್ಕೆ ಹೋಗಬೇಡಿ. ಅದೊಂದು ಭಾಳ ಇಂಪಾರ್ಟೆಂಟ್ ವಿಷಯ. ಸರಿ,
ಈ ತಿಂಗಳು 3ನೇ ತಾರೀಕು ಶಿವದೀಪೋತ್ಸವ ಇದೆ, ಶಿವನ ಆರಾಧನೆ ಮಾಡುವಂಥದ್ದು. 4ನೇ ತಾರೀಕು ಗುರುಗಳ ದತ್ತಾತ್ರೇಯರ ಜಯಂತಿ ಇದೆ, ಗುರುಗಳ ದರ್ಶನ ಮಾಡುವಂಥದ್ದು. 12ನೇ ತಾರೀಕು ಡಿಸೆಂಬರ್ ತಿಂಗಳು ಕಾಲಭೈರವ ಅಷ್ಟಮಿ, ಅವತ್ತು ಕಾಲಭೈರವನ ಆರಾಧನೆ ಮಾಡುವಂಥದ್ದು. ಇನ್ನು 16ನೇ ತಾರೀಕು ಧನುರ್ಮಾಸ ಪೂಜಾ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಮಹಾವಿಷ್ಣು ಹಾಗೂ ಎಲ್ಲ ದೇವಸ್ಥಾನಗಳಿಗೂ ಕೂಡ ಬೆಳಗಿನ ಜಾವ ಬೇಗ ಹೋಗಿ ದರ್ಶನ ಮಾಡುವಂಥದ್ದು. ಇನ್ನು 19ನೇ ತಾರೀಕು ಕೇತು ಜಯಂತಿ ಇದೆ. ಯಾರ್ಯಾರಿಗೆ ಪಿತೃದೋಷಗಳು ಅಥವಾ ಅಪಘಾತಾದಿ ದೋಷಗಳು ಇದೆಲ್ಲ ಇತ್ತು ಅಂಥವ್ರು ಕೇತುವನ್ನು ಆರಾಧನೆ ಮಾಡೋದ್ರಿಂದ ದೋಷ ಪರಿಹಾರ ಆಗುತ್ತೆ. 30ನೇ ತಾರೀಕು ವೈಕುಂಠ ಏಕಾದಶಿ, ಅವತ್ತು ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ಭಗವಂತ ವಿಷ್ಣುವನ್ನು ಆರಾಧನೆ ಮಾಡಿ ಆ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು. ಇದು ತುಂಬ ವಿಶೇಷವಾದಂಥ ಮುಖ್ಯ ಕೆಲಸ. ಸರಿ, ಹಾಗಿದ್ದರೆ ಧನುರಾಶಿಯವರಿಗೆ ಗುರುಬಲ ಇದೆ, ಸಂತೋಷ ಆಯಿತು, ಸಂತೋಷ, ಗುರುಬಲ ಇರೋದರಿಂದ ನಿಮಗೆ ಖುಷಿ ವಿಚಾರ. ಆದರೆ ಬರೋ ವರ್ಷ ಜೂನ್ 2ನೇ ತಾರೀಕು ಗುರುಬಲ ಹೋಗುತ್ತೆ. ಸುಮಾರು 1 ವರ್ಷಗಳ ಕಾಲ ಗುರುಬಲ ಇರಲ್ಲ. ಎಚ್ಚೆತ್ತ ಇಟ್ಕೊಳ್ಳಿ. ನಾನು ಈಗಲಿಂದನೇ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದೀನಿ. ಬರೋ ವರ್ಷ ಜೂನ್ 2ನೇ ತಾರೀಕು ನಿಮ್ಗೆ ಗುರುಬಲ ಹೋದರೆ ಮತ್ತು ಗುರುವಿನ ಬಲ ನಿಮಗಿರಲ್ಲ. 8ನೇ ಮನೆ ಗುರು ನಿಮಗೆ ಶುಭ ಫಲ ಕೊಡೋದಿಲ್ಲ. ಹಾಗಿದ್ದಾಗ ನೀವೇನು ಮಾಡಿ, ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಮನೆ ಸುತ್ತಮುತ್ತ ಅದರ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಎಲ್ಲಾದರೂ ಒಂದು ಕಡೆ ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಕಡ್ಡಾಯವಾಗಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಧನುರಾಶಿಯವರು. ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲಿಜೆನ್ಸಿ ಮಾಡಬೇಡಿ, ವಿಳಂಬನೂ ಮಾಡಬೇಡಿ. ಹಾಗಾಗಿ ಗುರುಶಾಂತಿ ಮಹಾಯಾಗ ಮಾಡಿಕೊಳ್ಳೇಬೇಕು ನೀವು. ಇನ್ ಕೇಸ್ ಎಲ್ಲೂ ನಿಮಗೆ ಸಿಕ್ಕಲಿಲ್ಲ, ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ ನಿಮಗೋಸ್ಕರ ಗುರುಶಾಂತಿ ಮಹಾಯಾಗವನ್ನು ಜೂನ್ 2ನೇ ತಾರೀಕು ಇದೇ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಅತ್ತಿಬೆಲೆ ಅನ್ನುವಂಥ ಜಾಗ ಸಿಗುತ್ತೆ. ಅಲ್ಲೊಂದು ರಾಜರಾಜೇಶ್ವರಿ, ಆಂಜನೇಯ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. 1 ಲಕ್ಷ ಸಹಕಾರದ ಗುರುಶಾಂತಿ ಮಹಾಯಾಗ. ಈ ಮಹಾಯಾಗ ಗುರುಶಾಂತಿ ಹೋಮ ಅಲ್ಲದೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನಾದಿ ಪಂಚರುದ್ರಮುಖ ಹೋಮ ಹಾಗೂ ಗಣಪತಿ ನವಗ್ರಹ ಮೃತ್ಯುಂಜಯ ಆಯುರ್ನಕ್ಷತ್ರ ಹೋಮ, ಈ ಥರ ಸಪರಿವಾರ ಸಮೇತವಾದಂಥ ಪ್ರಧಾನ ಹೋಮಗಳನ್ನು ಮಾಡ್ತಾ ಇದ್ದೇನೆ. ಆ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ ನೀವು 8431384001 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಈ ಒಂದು ನಂಬರ್ ಬಿಟ್ಟು ಯಾವುದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗೆ ಡೀಟೇಲ್ಸ್ ಸಿಗಲ್ಲ. ಈ ನಂಬರ್ಗೆ ಫೋನ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಂಡು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪೋಸ್ಟಲ್ ಅಡ್ರೆಸ್, ಪಿನ್ ಕೋಡ್ ಸಮೇತವಾಗಿ ನೀವು ಎಲ್ಲವನ್ನು ಟೈಪ್ ಮಾಡಿ ಕಳಿಸ್ಕೊಟ್ರೆ ಇಲ್ಲಿ ರಿಜಿಸ್ಟ್ರ್ ಮಾಡ್ಕೊಳ್ತಾರೆ. ಒಂದು ಪೂಜೆಗೆ 1,001 ರೂಪಾಯಿಯನ್ನು ಇಡಲಾಗಿದೆ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. 1000 ಜನ ಆದಮೇಲೆ ಖಂಡಿತ ಅವಕಾಶ ಇರೋದಿಲ್ಲ, ಯಾರಿಗೂ ಕೂಡ ಸಪೋರ್ಟ್ ಸಿಗಲ್ಲ. 1000 ಜನ ಆಗೋದ್ಮೇಲೆ ದಯವಿಟ್ಟು ಮಾಡಿಕೊಡಿ, ಇದೊಂದು ಮಾಡಿಕೊಡಿ, ಆಗಲ್ಲ. ಯಾಕೆಂತಂದರೆ ನಾವು 1000 ಜನಕ್ಕೆ ಮಾತ್ರನೇ ಪ್ಲ್ಯಾನ್ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಕರುಂಗಲಿ ಮಾಲಾ ಅನ್ನುವಂಥದ್ದು ಸರ್ಟಿಫಿಕೇಟ್ ಸಮೇತವಾಗಿ, ಅಕ್ಷತೆ ಸಮೇತವಾಗಿ ನಿಮಗೆ ಪ್ರಸಾದ ಕೊರಿಯರ್ ಮುಖಾಂತರ ಬರುತ್ತೆ. ಕರುಂಗಲಿ ಮಾಲ ಬಂದು ಶಿವ ಗುರು ಸಂಕೇತ ಆದ್ದರಿಂದ ಈ ಒಂದು ಮಾಲೆನ ಹಾಕೊಳ್ಳೋದ್ರಿಂದ ನೆಗೆಟಿವಿಟಿ ದೂರ ಆಗುತ್ತೆ, ಪಾಸಿಟಿವಿಟಿ ಇಂಪ್ರೂವ್ ಆಗುತ್ತೆ, ಜೊತೆಗೆ ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಹೆಚ್ಚು ಸಿಗುತ್ತೆ ನಿಮಗೆ. ಕರುಂಗಲಿ ಮಾಲ ಪ್ರಸಾದವಾಗಿ ಬರುತ್ತೆ. ಬಟ್ ಒಬ್ಬರಿಗೆ 1,001 ರೂಪಾಯಿ ಇರೋದ್ರಿಂದ ನೀವು ಬೇಕಾದ್ರೆ ನಿಮ್ಗೆ ಇಷ್ಟಪಟ್ಟರೆ ಅದನ್ನು ರಿಜಿಸ್ಟರ್ ಮಾಡ್ಕೋಬೋದು. ಜೂನ್ 2ನೇ ತಾರೀಕು ನೇರವಾಗಿ ಬರ್ಬೋದು. ನಾನು ಏಪ್ರಿಲ್ ತಿಂಗಳು, ಮೇ ತಿಂಗಳು ಮಾಸ ಭವಿಷ್ಯ ಮಾಡಬೇಕಾದ್ರೆ ಆ ಅಡ್ರೆಸ್ಸನ್ನು ಖಂಡಿತ ಕೊಡ್ತೀನಿ, ನೇರವಾಗಿ ಬರ್ಬೋದು. ಪೂಜೆ ದುಡ್ಡು ಕೊಟ್ಟವರೇ ಬರಬೇಕು ಅಂತಿಲ್ಲ, ಕೊಡದೇ ಇರೋರು ಬರ್ಬೋದು, ಬಂದು ದರ್ಶನ ಮಾಡ್ಬೋದು, ಪ್ರಸಾದ ಅನ್ನದಾನ ಸ್ವೀಕಾರ ಮಾಡ್ಬೋದು, ದರ್ಶನ ಮಾಡ್ಬೋದು. ಎಲ್ಲ ಥರದ ಅಲ್ಲಿ ಯಾವುದು ಕೂಡ ನಿಮಗೆ ಯಾರು ರೆಸ್ಟ್ರಿಕ್ಷನ್ ಮಾಡಿ ನೀವು ಪೂಜೆ ದುಡ್ಡು ಕೊಟ್ಟಿಲ್ಲ ನೀವು ಬರಬಾರ್ದು ಅಂತ ಯಾರೂ ಹೇಳೋಂಗಿಲ್ಲ. ನೀವು ಬಂದು ಧಾರಾಳವಾಗಿ ದರ್ಶನ ಮಾಡಿ ಪೂಜಾ ಪ್ರಸಾದ ಸ್ವೀಕಾರ ಮಾಡ್ಬೋದು. ಅಲ್ಲಿಗೆ ಗುರುಶಾಂತಿ ಮಹಾಯಾಗ ಅನ್ನುವಂಥದ್ದು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಗೆ ಅನುಕೂಲ ಆಯಿತು ಅಂತಂದರೆ ಮಾಡಿಸ್ಕೊಳ್ಳಿ. ಇಲ್ಲ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಮಾಡ್ತಾರಂದ್ರೂ ಕೂಡ ನೀವು ಮಾಡಿಸ್ಕೋಬೋದು. ನನಗೇನು ಯಾವುದೂ ಕಮರ್ಷಿಯಲ್ ಆಗಿಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ನೋಡಿದ್ರಲ್ಲ, ಈ ಒಂದು ಧನುರ್ಮಾಸದ ಒಂದು ಪೂಜಾ ಪ್ರಾರಂಭ ದಿನ ಹೇಳಿದೆ ನಾನು ನಿಮಗೆ. ಈ ತಿಂಗಳು ವಿಶೇಷತೆಗಳು ಹೇಳಿದೆ. ಗ್ರಹಗಳ ಬದಲಾವಣೆಯಿಂದ ಧನುರಾಶಿಯವ್ರಿಗೆ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ. ಕೇವಲ ಶನೀಶ್ವರನ ದೇವಸ್ಥಾನಕ್ಕೆ ಮಾತ್ರ ನೀವು ದರ್ಶನ ಮಾಡಬೇಕು. ಅದು ಬಿಟ್ಟರೆ ಬೇರೆ ಯಾವುದೂ ನಿಮಗೆ ಈ ತಿಂಗಳು ದೊಡ್ಡ ಸಮಸ್ಯೆಗಳಾಗಲಿಕ್ಕಿಲ್ಲ. ಏನೇ ಬಂದರೂ ಕೂಡ ಮಧ್ಯಮವಾಗಿರುತ್ತೆ, ಉತ್ತಮನೂ ಇರಲ್ಲ, ಅಧಮನೂ ಇರಲ್ಲ. ಏನಪ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಗುರು ದೃಷ್ಟಿ ಮರಳಿ ಬಂತಲ್ಲ, ಆ ಗುರುವಿನ ನೇರ ದೃಷ್ಟಿ ನಿಮ್ಮ ಮೇಲೆ ಬೀರೋದ್ರಿಂದ, ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಖಂಡಿತ ಧನುರಾಶಿಯವರಿಗೆ ಮತ್ತಷ್ಟು ಮಗದಷ್ಟು ಪಾಸಿಟಿವಿಟಿ ಇನ್ಕ್ರೀಸ್ ಆಗಿ ಒಂದು ಸಕ್ಸಸ್ ಅನ್ನುವಂಥ ದಾರಿಗೆ ನೀವು ಹೋಗಲಿಕ್ಕೆ ಯಾವುದೇ ಥರದ ಸಂದೇಹನೂ ಕಾಣ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಧನುರ್ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.